ಗೈಸ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತ ಅಂದರೆ ಇವಾಗ ವಾಟ್ಸಪ್ಪಲ್ಲಿ ಒಂದು ಯಾವುದೋ ಒಂದು ಮೆಸೇಜ್ ಬಂದಿರುತ್ತೆ, ನೀವು ಅದನ್ನು ನೋಡಬಾರ್ದು ಅಂತ ಅಂದ್ಕೊಂಡಿರ್ತೀರ. ಇಲ್ಲ ಯಾರ್ದೋ ಒಂದು ಸ್ಟೋರಿ ಬಂದಿರ್ತೈತೆ ಅದನ್ನು ನೋಡಬಾರ್ದು ಅಂತ ಅಂದ್ಕೊಂಡಿರ್ತೀರ. ಆವಾಗ ನೀವು ಇವಾಗ ಯಾರೋ ಒಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಯಾರೋ ಒಬ್ರ ಹತ್ರ ಜಗಳ ಮಾಡ್ಕೊಂಡಿರ್ತೀರ ಅದು ಇದು ಅಂತ. ಆವಾಗ ಏನು ಮಾಡಿರ್ತೀರ, ಅವರು ನಿಮಗೆ ಮೆಸೇಜ್ ಹಾಕಿರ್ತಾರೆ, ಆ ಥರ ಮಾಡಬೇಡ, ಈ ಥರ ಮಾಡಬೇಡ, ಅದು ಇದು ಮೇಲೆ ಕೆಳಗೆ ಅಂತ ಏನಾದ್ರು ಹಾಕಿರ್ತಾರಲ್ವ, ಅದನ್ನು ಇವಾಗ ನೀವು ನೋಟಿಫಿಕೇಷನ್ನು ಬರೋಲ್ಲ, ಅದು ಆಫ್ ಮಾಡಿಬಿಟ್ಟಿರ್ತೀರ. ಅದು ಗೊತ್ತಾಗೋದೇ ಇಲ್ಲ ವಾಟ್ಸಪ್ಗೆ ಹೋದರೆ. ಈ ಥರ ಆಗಿರ್ತೈತೆ. ಆ ಸಿಚುವೇಷನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಂದುಬಿಟ್ರಪ್ಪ ಎಲ್ಲ. ಏನಂದರೆ ಸಿಂಪಲ್, ಬೇಗ ಸುಮ್ಮನೆ ಎಳೆಯೋದು ಬೇಡ, ವೀಡಿಯೋಸ್ನ ಹಂಗೆ ಬಂದುಬಿಡ್ತೀನಿ. ಹೆಂಗೆ ಗೊತ್ತಾ, ವಾಟ್ಸಪ್ಪಲ್ಲಿ ಹೋಗಿದ ತಕ್ಷಣಕ್ಕೆ ನಿಮಗೆ ಮೇಲ್ಗಡೆ 3 ಡಾಟ್ ಕಾಣುತ್ತೆ. ಅಲ್ಲಿಗೆ ಹೋಗಿದ ತಕ್ಷಣಕ್ಕೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೆಟ್ಟಿಂಗ್ಸ್ಗೆ ಹೋಗಿದ ತಕ್ಷಣ ನಿಮಗೆ ಪ್ರೈವೇಸಿ ಅಂತ ಬರುತ್ತೆ. ಅಲ್ಲೊಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ರೀಡ್ ರೆಸಿಪ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಅದು ಆಫ್ ಮಾಡ್ಕೊಂಡ್ರೆ ನಿಮ್ಮ ಟೋಟಲಾಗಿ ಇವಾಗ ಮತ್ತೆ ಇನ್ನೊಂದು ನೀವು ಏನಾದರೂ ಇವಾಗ ನೀವು ಇದನ್ನು ಹಾಕಿರ್ತೀರ, ಸ್ಟೋರಿ ಹಾಕಿರ್ತೀರ, ಆ ಸ್ಟೋರಿಯಲ್ಲಿ ಸೀನು ತೋರಿಸಲ್ಲ. ಮತ್ತು ನಿಮ್ಮದು ಇನ್ನೊಂದು ಅವ್ರು ಯಾರಾದರೂ ಮೆಸೇಜ್ ಮಾಡಿದರೆ ಅವ್ರಿಗೆ ಡಬಲ್ ಟಿಕ್ ಆಗಿರುತ್ತೆ ಅಷ್ಟೇ, ಬ್ಲೂ ಟಿಕ್ ಏನು ಕಾಣಲ್ಲ. ಮತ್ತು ಇನ್ನೊಂದು ಸ್ಟೋರಿ ಹಾಕಿರ್ತಾರೆ ಅವರು, ಆ ಸ್ಟೋರಿ ನೀವು ನೋಡಿದ್ರೂ ಅವ್ರಿಗೆ ಸ್ಟೋರಿ ಏನು ಕಾಣಲ್ಲ. ಇವಾಗ ಅವ್ರು ನೋಡೋರೆ ಅಂತ ಹೇಳ್ಬಿಟ್ಟು ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಅದನ್ನ ಆಫ್ ಮಾಡ್ಕೊಂಬಿಟ್ರೆ ಮುಗೀತು, ನಿಮಗೆ ಯಾವುದೇ ಥರದ ಸೀನ್ ಅವ್ರ ಹತ್ರ ಹೋಗಲ್ಲ.